ನೋಡಿ, ಗೇರು ಮರ ಕಾಣ್ತಂದರೆ ನಮಗೆ ಬಾಲ್ಯದ ನೆನಪಾಗಿ ಗಾವಿ ಬೀಜ ಕೊಯ್ಯಬೇಕು, ಗಾವಿ ಹಣ್ಣು ತಿನ್ನಬೇಕು, ಅದನ್ನು ಸುಲಿದು ತಿನ್ನಬೇಕು ಅವೆಲ್ಲ ಆಸೆ ಆಗುತ್ತೆ. ನೋಡಿ, ಮಗಳ ಮನೆಗೆ ಬಂದಾಗ ಗೇರು ಮರ ಇದ್ದದ್ದು ನೋಡಿ ಗೇರು ಬೆಟ್ಟಕ್ಕೆ ಬಂದಿದ್ದು. ಆಗಲಿಕ್ಕೆ ಶುರುವಾಗಿದೆ. ಇದು ಗಾವೆ ಬಂಡಿ ಅಂದಿದ್ದು ಬೆಳೆದದ್ದಿಲ್ಲ ನೋಡು, ಒಲ್ಲು ಅಂದದೆ. ಬೀಜ ಎಲ್ಲ ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದೆ. ಹಾಗೆ ಬಿಟ್ಟರೆ ಇಲ್ಲಿ ಬಾವಲಿ ಅಷ್ಟು ತಿಂದುಬಿಡುತ್ತಂತೆ. ನೋಡಿ, ಇಲ್ಲೆಲ್ಲ ಇದೆ. ನೋಡಿ, ಒಂದೊಂದು ಮರದ ಹಣ್ಣು ಒಂದೊಂದು ರೀತಿ. ಇದು ಬಲಿತ ಬೀಜ, ಇದು ನಾವು ಹೀಚ್ಕ ತಿನ್ಲಿಕ್ಕೆ ಸರಿ ಆಗುತ್ತೆ. ಇದು ನೋಡಿ ಕೆಂಪು ಹಣ್ಣು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಬೀಜ ತೆಗಿಯೋಕ್ಕೆ ಸರಿಯಾಗಿದೆ. ಇದು ಹಳದಿ ಬಣ್ಣದ ಗಾವೆ ಹಣ್ಣು ಅಂತೀವಿ ನಾವು, ಗೇರು ಹಣ್ಣು ಅಂತಾರೆ, ಗೋಡಂಬಿ ಹಣ್ಣು. ನೋಡಿ, ಬಾಲ್ಯದಲ್ಲಿ ಇಂಥ ಗೇರು ಮರದ ಮೇಲೆ ಕೂತ್ಕೊಂಡು ನಾವು ಪರೀಕ್ಷೆಗೆಲ್ಲ ಓದೋ ನೆನಪು ಕಾಡ್ತು. ಅಲ್ಲಿ ಬದನೆ ಮಾತ್ರ ಆಗೋಕ್ಕೆ ಶುರುವಾಗಿದೆ. ಹಾಗೆ ಬಸಳೆ ಚಪ್ರ ನೋಡಿ, ದಂಟಿಗೆಲ್ಲ ಬದನೆಕಾಯಿ ಆಗಿದೆ. ಬಸಳೆ ನೋಡಿ, ಇದೆಲ್ಲ ಇದು ಹಣ್ಣು, ಇವೆಲ್ಲ ಬೀಜವನ್ನು ತೆಗೆದ ಇದನ್ನು ಬೆಂಕಿಯಲ್ಲಿ ಸುಟ್ಟು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕುಚ್ಚಲಕ್ಕಿಗಾಗಿ ಬೆಂಕಿ ಹಚ್ಚಿದ್ದರಲ್ಲಿ ಈಗ ಗೋವೆ ಬಂಡಿಯನ್ನು ಹಾಕೋಣ. ಹೀಗೆ ಸೌದೆ ಒಲೆಯ ಕೆಂಡದಲ್ಲಿ ಸುಟ್ಟ ಈ ಗಾವೆ ಬಂಡಿಗಾಗಲಿ ಅಥವಾ ಬದನೆಕಾಯಿಗಾಗಲಿ ರುಚಿ ಜಾಸ್ತಿ ಇರುತ್ತದೆ. ಇಂತಹ ಆರೋಗ್ಯಕರ ಅಡುಗೆಗಳನ್ನು ನಾವು ಹಳ್ಳಿಗಳಲ್ಲಿ ಮಾತ್ರ ಮಾಡೋದನ್ನು ಕಾಣಬಹುದಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರುವಂಥದ್ದು. ಈ ಸುಟ್ಟ ಗಾವೆ ಬಂಡಿಗಳನ್ನು ಸ್ವಲ್ಪ ಆರಲು ಬಿಟ್ಟು ಇದರ ಹೊರಗಿನ ಸಿಪ್ಪೆಯನ್ನು ತೆಗೆಯಬೇಕು. ಸೂಜಿ ಮೆಣಸಿನ ಗಿಡಕ್ಕೆ ಹಿಂದಿನ ಸಲ ಕೊಯ್ದಾಗಲೂ ಇತ್ತು ನೋಡಿ. ಈಗ ಒಂದು ತಿಂಗಳಲ್ಲಿ ಮತ್ತೆ ಇಷ್ಟು ಕಾಯಿ ಅಂದರೆ ಎಳೆಕಾಯಿ ಹಣ್ಣು ಎಲ್ಲ ಆಗೋಕ್ಕೆ ಶುರುವಾಗಿದೆ. ಒಂದು ಗಿಡ ಇದ್ದರೆ ವರ್ಷ ಇಡೀ ಬೆಳೆ ಇರುತ್ತೆ. ಈ ಸೂಜಿ ಮೆಣಸಿಗೆ ಖಾರ ಜಾಸ್ತಿ, ಹಾಗೆ ದೇಹಕ್ಕೆ ಹಿತವಾದಂತು. ಈ ಸುಟ್ಟಿರುವಂತಹ ಗಾವೆ ಬಂಡಿಯನ್ನು ಕಪ್ಪಗಾಗಿರುವ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆಯಬೇಕು. ಬೂದಿ ತುಂಬ ಮೆತ್ತುಕೊಂಡಿದ್ದರೆ ಮತ್ತು ಈ ಕಪ್ಪಗಿನ ಸಿಪ್ಪೆಯು ಹೋಗಲು ನೀರಿನಲ್ಲಿ ಸ್ವಲ್ಪ ತೊಳೆದುಕೊಂಡರೆ ಸಾಕಾಗುತ್ತದೆ. ನಗರದಲ್ಲಿರುವವರಿಗೆ ಈ ಗೋವೆ ಬಂಡಿ ಸಿಗುವುದು ಅಪರೂಪವಾದ್ದರಿಂದ ಇಂದು ಯುಗಾದಿಯಂದು ಮಗಳ ಮನೆ ಪಡಾರ್ನಲ್ಲಿ ಈ ಗೋವೆ ಬಂಡಿಯು ಕಣ್ಣಿಗೆ ಕಂಡು ಇವುಗಳಿಂದ ಅಡುಗೆ, ಹಾಗೆ ಇದರ ಬೀಜವನ್ನು ಸುಲಿಯುವ ಬಾಲ್ಯದ ನೆನಪನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಈ ಗೋವೆ ಬಂಡಿಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ತೆಂಗಿನ ತುರಿಯೊಂದಿಗೆ ಈ ಸೂಜಿ ಮೆಣಸು, ಉಪ್ಪು, ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡರೂ ಸಾಕು. ಮೊದಲಿಗೆ ತೆಂಗಿನಕಾಯಿ, ಹಸಿಮೆಣಸು, ಉಪ್ಪು, ಹುಣಸೆ ಹಣ್ಣನ್ನೆಲ್ಲ ರುಬ್ಬಿಕೊಂಡು ನಂತರ ಕೊನೆಯಲ್ಲಿ ಈ ರೀತಿಯಾಗಿ ಈ ಗೋವೆ ಬಂಡಿ ಚೂರುಗಳನ್ನು ಹಾಕಿ ರುಬ್ಬಿ ಸ್ವಲ್ಪವೇ ನೀರನ್ನು ಹಾಕಿ ಬೆರೆಸಿಕೊಂಡು ಇದಕ್ಕೆ ಬೇಕಿದ್ದರೆ ನೀರನ್ನು ಸೇರಿಸಬಹುದು. ನಾನಿಲ್ಲಿ ಸ್ವಲ್ಪ ದಪ್ಪನಾಗಿ ಮಾಡಿದ್ದೀನಿ. ಮತ್ತು ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಟು ಬಿಟ್ಟರೆ ರುಚಿಕರವಾಗಿ ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ. ನೋಡಿ, ಈ ಗೇರು ಬೀಜದಲ್ಲಿ ಬೆಳೆದಿರುವಂತಹ ಬೀಜವನ್ನು ಯಾವ ರೀತಿಯಾಗಿ ಸುಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬೀಜಗಳನ್ನು ತಾಜಾ
ಕೊಯ್ದವಾಗ ಮಾಡೋ ಬದಲಿಗೆ ಸ್ವಲ್ಪ ಬಿಸಿಲಲ್ಲಿ ಬಾಡಿಸಿಕೊಂಡ್ರೆ ಇದರ ಹೆಯ ಅಂತೀವಿ, ಅಂದರೆ ಇದರಲ್ಲಿ ಈ ರೀತಿ ಮಾಡಿದಾಗ ಸೊನೆ ಬರುವಂಥದ್ದು ಮೈಯನ್ನು ಚರ್ಮವನ್ನು ಸುಡುತ್ತೆ. ಹಾಗಾಗಿ ಅದು ಬರೋದು ಕಡಿಮೆ ಆಗುತ್ತೆ. ನೋಡಿ, ಇದು ಮಧ್ಯದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಇದು ಮ್ಯಾನ್ಯುವಲ್ ಆಗಿ ಮಾಡುವಂಥದ್ದು. ಈಗೆಲ್ಲ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ. ನಾವು ಮೊದಲು ಶಿರಾಲಿಯಲ್ಲಿದ್ದಾಗ ಅಲ್ಲಿ ತುಂಬ ಜನ ಈ ಗೋಡಂಬಿಯನ್ನು ಹಸಿ ಗೋಡಂಬಿಯನ್ನು ಮಾರಾಟಕ್ಕೆ ತರ್ತಿದ್ರು. ನಮಗೆ ಪುತ್ಮಾಮ ಅಂತೇಳಿ ನಮ್ಮ ಮಾಲೀಕರು ಅದನ್ನೆಲ್ಲ ಅವ್ರ ಹತ್ರ ತಗೊಂಡು ಚೆನ್ನಾಗಿರೋ ಬೀಜವನ್ನು ತಗೊಂಡು ನಮಗೆ ಕೊಡ್ತಿದ್ರು. ಆ ನೆನಪನ್ನು ಈಗ ಮರುಕಳಿಸ್ಕೊಂಡಂಗೆ ಆಯಿತು. ಶಿರಾಲಿ ನೆನಪು ಎಲ್ಲದೂ ಬಂತು. ಇವತ್ತು ಯುಗಾದಿ ದಿವಸ ಸಿಕ್ಕಿದ್ರಿಂದ ಇದನ್ನು ತೆಗೆದು ಪಾಯಸಕ್ಕೆ ಚೋರೆ ಅಂತಾರೆ, ಇಲ್ಲಿ ಬೀಜ ಅಂತಾರೆ ದಕ್ಷಿಣ ಕನ್ನಡದಲ್ಲಿ. ನೋಡಿ, ಈ ರೀತಿಯಾಗಿ ತೆಗೆದು ನೋಡಿ, ಕಾಲಿಗೆ ಯಾವುದಕ್ಕೂ ನಮಗೆ ಇದರ ಮೇಣ ಅಲ್ಲ, ಹೆಯ ಅಂತೀವಿ ಅಥವಾ ಸೊನ್ನೆ ಅಂತೀವಲ್ಲ, ಇದು ತುಂಬ ಚರ್ಮವನ್ನು ಸುಡುತ್ತೆ. ಇದನ್ನು ಅನೇಕ ರೀತಿಯ ಉರುವಲಕ್ಕಾಗಿ ಈ ಒಣಗಿದ ಗೋಡಂಬಿ ಸಿಪ್ಪೆಯನ್ನು ಬಳಸ್ತಾರೆ. ನಾನೀಗ ಒಂದು 3-4 ತೆಗೆದು ತೋರಿಸ್ತೀನಿ. ಇದು ಹಸಿದಾಗಿದ್ದರೆ ಇದರದ್ದು ಸೊನೆ ಸಿಡಿಯುತ್ತೆ. ನೋಡಿ, ಹೇಗೆ ಇಡೀದಾಗಿರುವಂಥದ್ದೇ ಬರುತ್ತೆ. ಇದಕ್ಕೆ ಸ್ವಲ್ಪ ಸೊನೆ ಇರುತ್ತೆ, ಅದನ್ನು ಒರೆಸ್ಕೊಂಡು ಆಮೇಲೆ ಈ ಸಿಪ್ಪೆಯನ್ನು ತೆಗೆದ್ರೆ ಪಾಯಸಕ್ಕೆ ಹಾಕ್ಬೋದು ಅಥವಾ ಹಾಗೇನೂ ತಿನ್ಬೋದು. ನೋಡಿ, ಇದು ಹಣ್ಣು. ಈ ಹಣ್ಣನ್ನು ಅಷ್ಟೇ ಈ ಬೀಜವನ್ನು ತೆಗೆದು ಈ ರೀತಿ ತಿರುಪಿದರೆ ಬರುತ್ತೆ. ಇದನ್ನು ಈ ತೊಟ್ಟನ್ನು ತೆಗೆದು ಕತ್ತರಿಸಿ ಉಪ್ಪು ಹಚ್ಚಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ಸ್ವಲ್ಪ ನಿದ್ರೆ ಬರುವ ಮತ್ತನ ಅಂಶವನ್ನು ಕೊಡುತ್ತೆ. ಹಾಗಾಗಿ ಇದರಿಂದ ಫೆನ್ನಿಯನ್ನು ತಯಾರು ಮಾಡ್ತಾರೆ, ಅಂದರೆ ಸರಾಯಿಯನ್ನು ತಯಾರು ಮಾಡ್ತಾರೆ. ಇದು ಅಧಿಕೃತವಾಗಿ ಮಾಡೋದು ಅಂದರೆ ಗೋವಾ ಫೆನ್ನಿ ಅಂತ ಗೋವಾದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇಲ್ಲಾಂದರೆ ಈ ಲೋಕಲ್ ಮಂದಿ ಎಲ್ಲ ಹುಳಿ ಹೆಂಡ ಅಂತೇಳಿ ಅದನ್ನು ಮಾಡಿ ಅದನ್ನು ಅಬಕಾರಿಯವರು ಹಿಡಿತಾರೆ. ಹಾಗಾಗಿ ಮನೆಯಲ್ಲೇ ಮಾಡೋಕ್ಕೆ ಇದಕ್ಕೆ ಪರ್ಮಿಷನ್ ಇಲ್ಲ. ಇದನ್ನು ಅಧಿಕೃತವಾಗಿ ಮಾಡುವವರಿಗೆ ಪರ್ಮಿಷನ್ ಇದೆ. ಗೋವಾ ಫೆನ್ನಿ ಅಂತ. ಇದು ಮದ್ಯ ಸೇವಿಸುವವರಿಗೆಲ್ಲ ಒಳ್ಳೆ ರುಚಿಕರವಾದ ಪಾನೀಯ ಅಂತಾರೆ. ಸ್ವಲ್ಪ ತಗೊಂಡ್ರೆ ಔಷಧಕರ, ಆದರೆ ಜಾಸ್ತಿ ತಗೊಂಡ್ರೆ ದೇಹಕ್ಕೆ ಹಾನಿಕರ. ಮದ್ಯಪಾನ ಯಾವಾಗಲೂ ದೇಹಕ್ಕೆ ಹಾನಿಕರ. ನೋಡಿ, ಇದು ಯುಗಾದಿ ದಿವಸ ಸಿಕ್ಕ ಈ ಗೋಡಂಬಿಯನ್ನು ಪಾಯಸಕ್ಕೆ ಹಾಕೊಂಡು ತೋರಿಸ್ತೀನಿ. ಇದು ಹೀಗೆ ಓಪನ್ ಆಗುತ್ತಲ್ಲ, ಹೀಗೆ ಕಾಲಲ್ಲಿ ತುಂಬ ಶಕ್ತಿಯನ್ನು ಹಾಕಿದಾಗ ಹೊರಗೆ ಬರ್ತಿತ್ತು. ತೆಕ್ಕೊಂಡ್ರೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಪಾಯಸಕ್ಕೂ ಹಾಕ್ಬೋದು. ಒಂದೊಂದು ಬೀಜಕ್ಕೆ ಈಗ 5-6 ರೂಪಾಯಿ ಇದೆ. ಹಸಿ ಬೀಜ ಸಿಗೋದು. ದಪ್ಪನಾಗಿದ್ದು ಬಲಿತದ್ದಾದರೆ ಈ ರೀತಿ ಒಂದು ಚೂರು ತೆಗೆಯೋಕ್ಕೆ ಬರೋಲ್ಲ. ಆಮೇಲೆ ಇದನ್ನು ಹಸಿ ಶೇಂಗಾ ತಿಂದ ಹಾಗೆ ಬಿಸಿ ನೀರಿನಲ್ಲಿಯೂ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ ಬೇಯಿಸಿಯೂ ತಿಂದರೆ ತುಂಬ ರುಚಿಯಾಗಿರುತ್ತದೆ. ಇಲ್ಲವಾದಲ್ಲಿ ಬಿಸಿ ನೀರನ್ನು ಹಾಕಿ ತೆಗೆದರೆ ಇದರಲ್ಲಿರುವ ಸೊನೆಯು ಹೋಗುತ್ತದೆ. ಯುಗಾದಿಗಾಗಿ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವ ಅನ್ನದ ಪಾಯಸಕ್ಕೆ ಸುಲಿದ ಗೋವೆ ಬೀಜವನ್ನು ಹಾಕಿ ಕುದಿಸಿದ್ದು. ಈ ಹಸಿ ಗೋಡಂಬಿಯನ್ನು ಸುಲಿದು ದೇವರ ನೈವೇದ್ಯಕ್ಕೆ ಅರ್ಪಿಸಲು ಸಾಧ್ಯವಾಗುವಂತೆ ಮಾಡುವ ಈ ಭಾಗ್ಯವು ಯುಗಾದಿ ಅಂದೇ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಹಾಗೆಯೇ ಈ ಗೋವೆ ಬಂಡಿ ಗೊಜ್ಜು ಸಹ
ಅನ್ನದೊಡನೆ ಊಟ ಮಾಡಲು ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡೋಣ. ಗೊಜ್ಜು ಹೆಂಗಾಗಿತ್ತ? ಗೊಜ್ಜು ಸೂಪರ್ ಆಯ್ತಲ್ಲ, ಹೊಸ ರುಚಿ ನಿಗೋಕಲ್ಲ. ಬಾಲ್ಯದ ಸವಿ ನೆನಪನ್ನು ಮರುಕಳಿಸಿದ ಈ ಯುಗಾದಿಯಂದು ಗಾವೆ ಮರ, ಗಾವೆ ಬಂಡಿ, ಗಾವೆ ಬೀಜ ಇವೆಲ್ಲವೂ ಲಭ್ಯವಾಗಿದ್ದು ತುಂಬ ಖುಷಿಯಾಯಿತು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.